ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕೀಸ್ ಇನ್ಫಾರ್ಮೇಟಿವ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಹಾಗೆ ನನ್ನ ಚಾನಲಲ್ಲಿ ಇರುವಂಥ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಕೂಡ ಮಾಡಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಎಲ್ಲರ ಮನೆಯಲ್ಲೂ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಹೊರಗಡೆಯಿಂದ ನಾವು ಏನೇ ಸಿಹಿ ತಿಂಡಿ ತೊಗೊಂಬಂದ್ರು ಮನೆಯಲ್ಲಂತ ನಾವು ಸಂಪ್ರದಾಯಕ್ಕೆ ಮಾಡೇ ಮಾಡ್ತೀವಿ. ನಾನು ರವೆ ಲಾಡುನ ರೆಸಿಪಿ ಟ್ರೈ ಮಾಡಿದ್ದೆ. ಅದನ್ನು ಯಾವ ರೀತಿ ಮಾಡೋದು ಅಂದರೆ, ಒಂದು ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಬಾದಾಮಿನ ಚೆನ್ನಾಗೇ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಬೇಕು. ಇವಾಗ ಮತ್ತೆ ಅದೇ ಬಾಣಲಿಗೆ 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು 1/2 ಕಪ್ ಆಗುವಷ್ಟು ಬಾಂಬೆ ರವೆನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 5 ನಿಮಿಷ ಚೆನ್ನಾಗೇ ಫ್ರೈ ಮಾಡಿಬಿಟ್ಟು ಅದನ್ನು ಒಂದು ಪ್ಲೇಟ್ನಲ್ಲಿ ಹಾಕಿ ಎತ್ತಿಟ್ಕೊಬೇಡಿ. ಇವಾಗ ಮತ್ತೆ ಅದೇ ಬಾಣಲಿಗೆ 2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು 1 ಕಪ್ ಆಗುವಷ್ಟು ಕಾಯಿ ತುರಿನ ಹಾಕಿ ಅದನ್ನು ಚೆನ್ನಾಗಿ ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗೇ ಫ್ರೈ ಮಾಡಿಕೊಂಡು ಅದನ್ನು ನಾವು ಸಪ್ರೇಟಾಗಿ ಎತ್ತಿಟ್ಕೊಬೇಕಾಗುತ್ತೆ. ಇದನ್ನು ಮಾಡೋದಕ್ಕೂ ತುಂಬ ಈಸಿಯಾಗಿದೆ, ಟೇಸ್ಟಿನೇ ಆಗಿರುತ್ತೆ. ನಾವು ಮನೆಯಲ್ಲೇ ಮಾಡಿದ್ದೀವಿ, ಖುಷಿನೂ ಇರುತ್ತೆ. ನೀವು ಈ ಹಬ್ಬಕ್ಕೆ ಟ್ರೈ ಮಾಡಿ. ಅದಾದಮೇಲೆ ಒಂದು ಪಾತ್ರೆ, ದೊಡ್ಡದಾಗಿರುವ ಪಾತ್ರೆ ತಗೊಂಡು ಅದಕ್ಕೆ ನಾವು ಆವಾಗಲೇ ಏನು ರವೆ ಹುರಿದಿಟ್ಕೊಂಡಿದ್ದೀವಿ ನೋಡಿ ಅದನ್ನು ಹಾಕ್ಕೊಂಡು ಅದಕ್ಕೆ ಮತ್ತೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಗೋಡಂಬಿ, ದ್ರಾಕ್ಷಿ ಇವನ್ನೆಲ್ಲನೂ ಹಾಕ್ಕೊಳ್ಳಿ. ಹಾಗೆ ಕೊಬ್ಬರಿ ತುರಿನೂ ನಾವು ಫ್ರೈ ಮಾಡ್ಕೊಂಡಿದ್ದೀವಿ ನೋಡಿ ಅದನ್ನು ಇವಾಗ ಒಟ್ಟಿಗೆ ಸೇರಿಸ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಬಿಸಿ ಬಿಸಿಯಾಗಿರುವಂತಹ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ. ಹಾಗೆ ಹುಡಿ ಸಕ್ಕರೆನ ನಾವು ಇದಕ್ಕೆ 1 ಕಪ್ ಆಗುವಷ್ಟು ಸೇರಿಸ್ಕೋಬೇಕಾಗುತ್ತೆ. ಸಿಹಿ ಜಾಸ್ತಿ ತಿಂತೀರಂದರೆ ಸಕ್ಕರೆ ಜಾಸ್ತಿನ ಹಾಕ್ಕೊಳ್ಳಿ. ಅದಾದಮೇಲೆ ಕಾಯಿಸಿರುವಂತಹ ಹಾಲನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಉಂಡೆ ಕಟ್ಟೋ ರೀತಿ ಬರೋವರೆಗೂ ಕಲಿಸ್ಕೋಬೇಕು ಎಲ್ಲನೂ. ಅಷ್ಟೇ, ಉಂಡೆ ಕಟ್ಟಿದ ಮೇಲೆ ಆಯಿತು, ರವೆ ಲಾಡು ರೆಡಿನೇ ಆಗೋಗುತ್ತೆ. ಸಿಂಪಲ್ ಆಗಿದೆ, ನೀವು ಟ್ರೈ ಮಾಡಿ.